ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದುಬಿಟ್ಟು ರವೆ ಉಂಡೆ. ಯಾರಿಗೆಲ್ಲ ಸ್ವೀಟ್ ಅಂದರೆ ಇಷ್ಟನೋ ಅವರು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದೊಂದು ಟ್ರೆಡಿಷ್ನಲ್ ರೆಸಿಪಿ. ಮಾಡಲಿಕ್ಕೆ ಫಸ್ಟು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೋಬೇಕು. ಉಳಿದಿರೋ ತುಪ್ಪಕ್ಕೆ ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಿಸಿ ಮಾಡ್ಕೋಬೇಕು. ಸೀದೋಗೋ ಚಾನ್ಸಸ್ ಇರುತ್ತೆ. ಕೈ ಬಿಡದೆ ಮುಚ್ಚಿ ಬಿಸಿ ಮಾಡ್ಕೋಬೇಕು. ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಈಕ್ವಲ್ ಪ್ರಪೋರ್ಷನ್ ಸಕ್ಕರೆ ತೊಗೊಂಡ್ಬಿಟ್ಟು ಪಾನಕಕ್ಕೆ ರೆಡಿ ಮಾಡ್ಕೋಬೇಕು. ಸಕ್ಕರೆ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಪಾನಕನ ಮಾಡೋಕ್ಕೆ ಇಟ್ಕೋಬೇಕು. ಒಂದೆಳೆ ಪಾಕ ಬಂದರೆ ಸಾಕು, ರವೆ ಉಂಡೆ ಚೆನ್ನಾಗಿ ಬರುತ್ತೆ. ಒಂದೆಳೆ ಪಾಕ ಬಂದಮೇಲೆ ಹುರಿದಿಟ್ಟಿರೋ ರವೆನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ವು ಲೋ ಫ್ಲೇಮಲ್ಲಿ ಇರಬೇಕು. ಆಮೇಲೆ ಅದಕ್ಕೆ ನಾನು ಮನೇಲೇ ರೆಡಿ ಮಾಡಿಟ್ಟಿರೋ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿನೂ ಕೂಡ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಡ್ರೈ ಶುಂಠಿ ಪೌಡ್ರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸು ಅದನ್ನು ಹಾಗೆ ಪ್ಲೇಟ್ ಮುಚ್ಚಿಟ್ಟು ಅರಳಕ್ಕೆ ಬಿಡಬೇಕು. ಒಂದು 20 ಮಿನಿಟ್ಸ್ ಆದಮೇಲೆ ಅದು ಉಂಡೆ ಕಟ್ಟಲಿಕ್ಕೆ ರೆಡಿ ಆಗುತ್ತೆ. ಬೇಕಂದರೆ ಪ್ಲೇಟ್ಗೆ ತುಪ್ಪದಲ್ಲಿ ಗ್ರೀಸ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕಿ ಪೀಸ್ ಥರನೂ ಕಟ್ ಮಾಡಿಕೊಂಡು ಪೀಸ್ ಮಾಡ್ಕೋಬೋದು. ಬೇಡ ಅಂದರೆ ಉಂಡೆನೂ ಮಾಡ್ಕೋಬೋದು. 20 ಮಿನಿಟ್ಸ್ ಆದಮೇಲೆ ಈ ಥರ ಗಟ್ಟಿ ಆಗಿಬಿಟ್ಟು ಉಂಡೆ ಕಟ್ಟಲಿಕ್ಕೆ ರೆಡಿ ಆಗುತ್ತೆ. 1 ಬೈ 1 ಉಂಡೆ ರೆಡಿ ಮಾಡಿಬಿಟ್ಟು ಗೋಡಂಬಿ ದ್ರಾಕ್ಷಿನ ಮೇಲ್ಗಡೆ ಡೆಕೋರೇಟ್ ಮಾಡಿಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.